ನಮಸ್ಕಾರ ಪ್ರೇಕ್ಷಕರೇ, T9 ನ್ಯೂಸ್ಗೆ ಸ್ವಾಗತ. ದಿನಾಂಕ 5/12/2025 ನೌಕರರ ಭವನ ಧಾರವಾಡದಲ್ಲಿ ವಿವಿಧ ಹುದ್ದೆಗಳನ್ನು ತುರ್ತಾಗಿ ಭರ್ತಿ ಮಾಡಿಕೊಳ್ಳಲು ವಯೋಮಿತಿ ಹೆಚ್ಚಿಸಲು ಹಾಗೂ ಪರೀಕ್ಷಾ ಅಪ್ಲಿಕೇಶನ್ ಶುಲ್ಕವನ್ನು ಪರಿಷ್ಕರಣೆ ಮಾಡುವ ಬಗ್ಗೆ ಡಿಸೆಂಬರ್ 8ರಂದು ಧಾರವಾಡದಲ್ಲಿ ಶಾಂತಿಯುತ ಪ್ರತಿಭಟನೆ ಹಾಗೂ ಡಿಸೆಂಬರ್ 11ರಂದು ಬೆಳಗಾವಿ ಸಂಸದರ ಮುಂದೆ ಪ್ರತಿಭಟನೆಗೆ ಸಂಬಂಧಿಸಿದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ನಂತರ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಕಾಂತಕುಮಾರ್ ಅವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು. ಪತ್ರಿಕಾಗೋಷ್ಠಿ ಕಾನೂನು ತೊಡಕು ಏನಿದೆ ನೇಮಕಾತಿಯಲ್ಲಿ ಮತ್ತೆ ವಯೋಮಿತಿ ಕನಿಷ್ಠ 5 ವರ್ಷ ಮಾಡಬೇಕು. ಅದ್ರ ಸಲುವಾಗಿ ನಾವು ಏನು ಒಂದು ಬೆಳಗಾಂ ಸೆಷನ್ ನಡಿಬೇಕಾದ್ರೆ 11ನೇ ತಾರೀಕು ಒಂದು ಹೋರಾಟ ಮಾಡ್ತಾ ಇದೀವಿ. 11ನೇ ತಾರೀಕು ಹೋರಾಟ ಮಾಡ್ತಾ ಇದೀವಲ್ಲ, ಈ ಒಂದು 11ನೇ ತಾರೀಕು ಬೆಳಗಾಂ ಸೆಷನ್ಗೆ ಇಲ್ಲಿಂದ ಧಾರವಾಡ, ವಿಜಯಪುರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಇದ್ರ ಜೊತೆಲಿ ಏನು 8ನೇ ತಾರೀಕು ನಾವು ಇಲ್ಲಿ ಧಾರವಾಡದಲ್ಲಿ ಒಂದು ಹೋರಾಟ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿರೋದು. 8ನೇ ತಾರೀಕು ಈ ಒಂದು ಶ್ರೀನಗರದಿಂದ DC ಕಚೇರಿವರೆಗೂ ಶಾಂತಿಯುತ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ಹೋಗಿ ನಮ್ಮ ಮನವಿ ಕೊಡ್ಬೇಕು. ಯಾಕಂದ್ರೆ ಫಸ್ಟ್ ಡೇ ಇರುತ್ತೆ ಸೆಷನ್, 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಆ ಒಂದು ದಿನ ನಮ್ಮ ಬೇಡಿಕೆ ಏನಿದೆ, ನ್ಯಾಯಯುತ ಬೇಡಿಕೆ, ಒಂದು ಪ್ರತಿಯೊಂದು ಇಲಾಖೆಯಿಂದ 43 ಇಲಾಖೆಯಿಂದ 7,76,386 ಹುದ್ದೆ ಖಾಲಿ ಇದೆ. ಅದ್ರ ಜೊತೆಲಿ ಕನಿಷ್ಠ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಒಂದು SC ST OBCಗೆ 33 ಇಯರ್ಸ್, ಜನರಲ್ ಮೆರಿಟ್ಗೆ 30 ಇಯರ್ಸ್ ಕಾಯ ಮಾಡ್ಬೇಕು ಸರ್. ಇದು ಮತ್ತೆ PSI 402 ಮತ್ತೆ 545 ಬರ್ದಿರೋಂಥ ಒಂದು ಕ್ಯಾಂಡಿಡೇಟ್ಸ್ಗೆ, ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿರೋರಿಗೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡಬೇಕು. ಇದ್ರ ಸಲುವಾಗಿ ನಾವು ಶಾಂತಿಯುತ ಪ್ರತಿಭಟನೆ ಮಾಡಬೇಕು. ಮತ್ತೆ ಪ್ರತಿಯೊಂದು ಅಪ್ಲಿಕೇಶನ್ಸ್ ಏನು ನೋಟಿಫಿಕೇಶನ್ಸ್ ಆಗುತ್ತೆ, ಪ್ರತಿಯೊಂದು ನೋಟಿಫಿಕೇಶನ್ಸ್ 750 ರೂಪಾಯಿ ನಮ್ಮ ವಿದ್ಯಾರ್ಥಿಗಳು ತುಂಬಾ ಕಷ್ಟ ಆಗುತ್ತೆ. ಒಂದು ನೋಟಿಫಿಕೇಶನ್ ಆಗಬೇಕು, ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 750 ರೂಪಾಯಿ ಅಂತಂದ್ರೆ ಕಷ್ಟ ಆಗುತ್ತೆ. ಆ ಒಂದು UPSC ಮಾದರಿ ತರ ಅಪ್ಲಿಕೇಶನ್ ಅರ್ಜಿ ಶುಲ್ಕ ಏನಿದೆ UPSC ಮಾದರಿ ತರ ಅಳವಡಿಸ್ಕೊಬೇಕು. ಅದರಲ್ಲಿ ವುಮೆನ್ಸ್ ಮತ್ತೆ SC ST ಗೆ ಫ್ರೀ ಆಫ್ ಕಾಸ್ಟ್ ಇದೆ. ಜನರಲ್ ಮೆರಿಟ್ OBCಗೆ ಬರೀ 100 ರೂಪೀಸ್ ಇದೆ ಸರ್. ಆ UPSC ಮಾದರಿ ತರ ನಮಗೆ ಒಂದು ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ಸ್ ಆದ್ರೂ ಪರೀಕ್ಷಾ ಶುಲ್ಕ UPSC ಮಾದರಿ ತರ ಇರಬೇಕು. ಅದರಷ್ಟು ಸಲುವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿರೋದು. ಇವತ್ತು ನಮ್ಮ ಏನು ಒಂದು ಬೇಡಿಕೆ ಈಡೇರಿಸಿಲ್ಲ ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಆಲ್ರೆಡಿ ಈಗ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ, ಮತ್ತೆ ವಿಜಯಪುರದಲ್ಲಿ ಸುಮಾರು 10,000-15,000 ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ. ಧಾರವಾಡದಲ್ಲಿ ಸುಮಾರು 50,000-60,000 ಜನ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 25ನೇ ತಾರೀಕು ಎಲ್ಲಾ ವಿದ್ಯಾರ್ಥಿಗಳು ಒಳಗೊಂಡಂತೆ ನಾವು ಹೋರಾಟ ಮಾಡಿ ಸರ್ಕಾರದಲ್ಲಿ ನಮ್ಮ ಒಂದು ಸಂಪೂರ್ಣವಾದ ಏನು ಬೇಡಿಕೆ ಇದೆ, ಸಂಪೂರ್ಣವಾದ ಬೇಡಿಕೆ ಏನು ಈಡೇರಲಿಲ್ಲ, ಎಲ್ಲೋ ಕೆಲವೊಂದಷ್ಟೇ ಬೇಡಿಕೆ ಈಡೇರಿದ್ದಾರೆ. ಆ ಒಂದು ಬೇಡಿಕೆ ಈಡೇರಿಸೋದ್ರ ಸಲುವಾಗಿ ಮತ್ತೊಮ್ಮೆ ನಾವು ಧಾರವಾಡ ಮತ್ತೆ ಬೆಳಗಾಮಲ್ಲಿ ಇದು ಬೆಳಗಾಂ ಸೆಷನ್ ನಡಿಬೇಕಾದ್ರೆ ಹೋರಾಟ ಮಾಡ್ತಾ ಇದೀವಿ. ಇದ್ರ ಸಲುವಾಗಿ ನಾನು ಇನ್ನು ಏನಾದ್ರು ಪ್ರಶ್ನೆ ಸರ್? ಪರ್ಮಿಷನ್ಸ್ ಕೊಟ್ಟಿದೀವಿ ಸರ್, ಪರ್ಮಿಷನ್ ಲೆಟರ್ ಕೊಟ್ಟಿದೀವಿ. ಪರ್ಮಿಷನ್ಸ್ ಲೆಟರ್ಗೆ ಒಂದು ರಿಪ್ಲೈ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಕಮಿಷನರ್ ಸರ್. ಅದಕ್ಕೆ ರಿಪ್ಲೈ ನಾವು ಸ್ಟೇಟ್ಮೆಂಟ್ಸ್ ಕೊಡಬೇಕು. ಇವತ್ತು ಸಂಜೆ ಒಳಗಡೆ ನಾನು ಅದು ರಿಪ್ಲೈ ಏನು ಪರ್ಮಿಷನ್ಸ್ ರಿಪ್ಲೈ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದಷ್ಟು ಪ್ರಶ್ನೆಗಳಿದ್ದಾರೆ. ಆ ಪ್ರಶ್ನೆಗಳು ಅಷ್ಟಕ್ಕೂ ನಾವು ಪ್ರತಿ ಉತ್ತರವಾಗಿ ನೀಡ್ತೀವಿ ಸಂಜೆ ಒಳಗಡೆ. ಮೇ ಬಿ ನಾಳೆ ನಾಡ್ದು ಒಳಗಡೆ ನಮಗೆ ಪರ್ಮಿಷನ್ಸ್ ಲೆಟರ್ ಕೊಡ್ತಾರೆ ಅಂತ. ನಮಗೆ ಹುಬ್ಳಿ ಧಾರವಾಡ ಕಮಿಷನರ್ ಅಂತ ಶಶಿಕುಮಾರ್ ಸರ್ ಮೇಲೆ ನಂಬಿಕೆ ಇದೆ ಸರ್. ಸಂಪೂರ್ಣವಾಗಿ ಗೊತ್ತಿದೆ, ನಮಗೆ ಪರ್ಮಿಷನ್ಸ್ ಕೊಡ್ತಾರೆ ಅಂತ ಅನ್ನೋ ಒಂದು ನಂಬಿಕೆ ಇದೆ. ಆ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಮೇ ಬಿ ಸರ್ಕಾರದ ಒತ್ತಡದಿಂದ ಪರ್ಮಿಷನ್ಸ್ ಕೊಡದೇ ಇರ್ಬೋದು. ಬಟ್ ಇವಾಗ ಸೆಷನ್ ನಡಿಬೇಕಾದ್ರೆ ನಮಗೆ ನಮ್ಮ ಸಮಸ್ಯೆಗಳನ್ನ ಯಾರಿಗೆ ಹೇಳ್ಕೊಬೇಕು ಸರ್? ಸರ್ಕಾರಕ್ಕೆ ರೀಚ್ ಆಗಬೇಕು, ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಬೇಕಂತಂದ್ರೆ ಪ್ರತಿಭಟನೆ ಮೂಲ ಉದ್ದೇಶ ಆಗಿರುತ್ತೆ. ಪ್ರತಿಭಟನೆ ಮುಖಾಂತರ ನಮ್ಮ ಬಗ್ಗೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಸರ್, ಈಗ ಮನವಿ ನೀವು ಜಿಲ್ಲಾಧಿಕಾರಿಗಳ ತೆರಳಿ ನೀವು ಮನವಿ ಕೊಡ್ತಾ ಇದ್ದೀವಿ 8ನೇ ತಾರೀಕಿಗೆ. ಹೌದು ಸರ್. ಆ ಮನವಿ ತಗೊಳ್ಳಿಕ್ಕೆ ಅಧಿಕಾರಿಗಳೆಲ್ಲ ಅಡ್ಮಿಷನ್ ಹೋಗಿರ್ತಾರೆ. ಯಾರಿಗೆ ನೀವು ಮನವಿಯನ್ನು? ಇಲ್ಲ ಸರ್, ನಮ್ಮ ಮನವಿ ಕೊಡೋದಕ್ಕೆ ಈಗ ಅಧಿಕಾರಿಗಳು ಸೆಷನ್ ಹೋಗಿದ್ರು ಕೂಡ ಮ್ಯಾಕ್ಸಿಮಮ್ ಒಂದು 1 ಅವರ್ ಅಲ್ಲಿ ಬರ್ಬೋದು. ಬೆಳಗಾವಿಂದ ಧಾರವಾಡಕ್ಕೆ ಬರ್ಬೇಕಂತಂದ್ರೆ 1 ಅವರ್ ಅಲ್ಲಿ ಬಂದು ನಮ್ಮ ಮನವಿ ತಗೊಂಡು ವಾಪಸ್ ಬೆಳಗಾಂ ಸೆಷನ್ ನಡಿಬೇಕಾದ್ರೆ ಅವರು ಅಧಿಕಾರಿಗಳಿಗೆ, ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಅವ್ರಿಗೆ ಕೊಟ್ಟರು ಆ ಲೆಟರ್ನ. ಅದ್ರಲ್ಲಿ ಏನ್ ನಮ್ಮ ಬೇಡಿಕೆ ಇದೆ ಅಷ್ಟು ಬಗ್ಗೆ ಚರ್ಚೆ ಮಾಡ್ಬೇಕಾಗುತ್ತೆ. ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಸರ್, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ. ಥ್ಯಾಂಕ್ ಯು. ಇವತ್ತು ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಹಾಗೂ ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ. ಅವರ ಕಷ್ಟ ಸಮಸ್ಯೆ ಇದೆ. ಇವತ್ತೇನಪ್ಪ ಅಂದ್ರೆ ಕಾಲಕ್ಕೆ ನೇಮಕಾತಿ ಮಾಡ್ತಾ ಇಲ್ಲ. ನೇಮಕಾತಿ ಮಾಡಿದ್ರು ಸಹಿತನ ಅಲ್ಲಿ ಸಹಿತನ ಇವತ್ತು ಅದು ಫಾರ್ಮ್ ಹಾಕ್ಲಕ್ಕ ಅದು ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾ ಇದ್ದಾರೆ ಸರ್. ಇದು ದೊಡ್ಡ ನೋವು ಇವತ್ತು ವಿದ್ಯಾರ್ಥಿಗಳಿಗೆ, ದೊಡ್ಡ ಒಂದು ಸಮಸ್ಯೆ. ಆಮೇಲೆ ಎಕ್ಸಾಮ್ ಸಂದರ್ಭದಲ್ಲಿ ಸಹಿತನ ಇವತ್ತು ವಿದ್ಯಾರ್ಥಿಗಳಿಗೆ ಅಲ್ಲಿ ಮೋಸ ಆಗ್ತಾ ಇದೆ. ಇವತ್ತೇನಪ್ಪ ದುಡ್ಡಿದವರಿಗೆ ಇವತ್ತು ನೌಕರಿ ಸಿಗುವಂತ ಒಂದು ಸಂದರ್ಭ ಆಗಿದೆ. ಇವತ್ತು ಹುದ್ದೆಗಳನ್ನ ಪೋಸ್ಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಸರ್. ಅದಕ್ಕಾಗಿ ಇದು ಸಮಸ್ಯೆ ಬಗೆಹರಿಕಾದ್ರೆ ಇದು ಒಂದೇ ಒಂದು ಏನಪ್ಪಾ ಹೋರಾಟ. ಈ ಹೋರಾಟ ಇಲ್ಲಿ ನಿಂತಿರಲ್ಲ ಸರ್. ಆಕ್ಚುಲಿ ಇದು 31 ಜಿಲ್ಲೆಗಳಿಗೆ ಇವತ್ತು ನಮ್ಮ ಒಂದು ಎಲ್ಲ ನಮ್ಮ ಕಾಂತಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ರಾಜ್ಯದ ಮೂಲೆ ನಾವು ಇದು ಮಾಡ್ತೇವೆ. ಇವತ್ತು ಕರ್ನಾಟಕದ ವಿದ್ಯಾರ್ಥಿಗಳು ಇವತ್ತು ಸರಿಯಾದ ರೀತಿಯಲ್ಲಿ ಅವರಿಗೆ ಸಮಸ್ಯೆಗಳು ಸರ್, ಅದು ಅದರ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ ಸರ್. ಶ್ರೀಸಲ್ ತೀಲಿ ಅಂತ ಹೇಳಿ ಸರ್.